ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಭಾರೀ ಪ್ರಮಾಣದ ಅಕ್ಕಿಯನ್ನು ವಶಪಡಿಸಿಕೊಂಡಿರುವ ಘಟನೆ ಸೋಮರಪೇಟೆಯಲ್ಲಿ ನಡೆದಿದೆ. ಬಡಜನರ ಅನುಕೂಲಕ್ಕಾಗಿ ಸರ್ಕಾರ ನೀಡ್ತಾ ಇರುವ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವ ದುರುಳರು ಒಂದೆಡೆಯಾದರೆ, ಆ ಅಕ್ಕಿಯನ್ನು ಕಡಿಮೆ ಬೆಲೆಯಲ್ಲಿ ಕೊಂಡುಕೊಂಡು ಬೇರೆ ಕಡೆಗೆ ಸಾಗಿಸುವ ವ್ಯವಸ್ಥಿತ ಜಾಲ ಸೋಮರಪೇಟೆ ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿ ಲೋಕಲ್ ತಗೋತಾರೆ. ಲೋಕಲ್ ಅಂದರೆ ಸಂತೆ ಸಾಮಾನು ಕೊಡ್ತೀವಿ ನಾವು ಅಂಗಡಿಗಳೆಲ್ಲ ಇದು ಮಿಕ್ಸ್ ಮಾಡಿ ನಾವು ಕೊಡ್ತೀವಿ ಅಂಗಡಿಗೆ ಸಾಮಾನು ಮಾರಕ್ಕೆ. ಸರ್, ಇವರು ಅಲ್ಲಿ ಕೊಣ್ಣೂರಿಂದ ಕಾಯಿ ವ್ಯಾಪಾರ ಮಾಡಕ್ಕೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಕಾಯಿನ ಡಂಪ್ ಮಾಡಿಬಿಟ್ಟು ಇಲ್ಲಿ ಅಕ್ಕಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಲ್ವಾ? ಎಲ್ಲಿಂದ ತಗೊಂಡಿದ್ದ ಅಕ್ಕಿನ? ಅದು ಈಗ 3 ಚೀಲ ಮಾತ್ರ ಇಲ್ಲಿ ತಗೊಂಡಿದ್ದು ಸೋಮಪೇಟೆ ಮೇಡಮ್. ಬೇರೆದೆಲ್ಲ ಎಲ್ಲಿದು? ಬೇರೆ ಮಾರ್ಕೆಟ್ಗೆಲ್ಲ ಕೊಡ್ತೀವಿ ನಾವು. ಅವ್ರಿಗೆ ಇದು ಆಗಲ್ಲ ಅಂದ್ರೆ ವಾಪಸ್ ಕೊಡ್ತಾರೆ. ಗುರ್ತಾಗಿರ್ತದೆ ಅಕ್ಕಿ, ಹೋಗಲ್ಲ, ಮಾರಲ್ಲ ಅದು. ನೀವು ಲಾರಿ ಸಹಿತ 1,42,970 ಮೌಲ್ಯದ 4,200 ಕೆಜಿ ಅಕ್ಕಿಯನ್ನು ವಶಪಡಿಸಿಕೊಂಡು ಆರೋಪಿ ಕೊಣನೂರಿನ ಇದ್ರಿಸ್ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ದೂರು ನೀಡಿ ಹಸ್ತಾಂತರಿಸಿದ್ದಾರೆ. ದಾಳಿಯಲ್ಲಿ ಆಹಾರ ನಿರೀಕ್ಷಕಿ ಯಶಸ್ವಿನಿ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇದು ಮಿಲ್ಲದ ಅಂಗಡಿಗೆ ಕೊಡೋಕ್ಕೆ ನಮ್ಮ ಮಿಕ್ಸೀಸ್ ಎಲ್ಲ ಮಾಡಿ ಕೊಡೋದು ಅಂಗಡಿಗೆ. ಇದನ್ನ ಇವರು ಎಲ್ಲಿಗೆ ಸಾಗಣೆ ಮಾಡ್ತೀವಿ? ನೀವು ಅದನ್ನ ಇದು ಸೋಮಪೇಟೆಗೆ, ಇವರು ಕೊಣ್ಣೂರಿನವರು, ಇವರು ಕೊಣ್ಣೂರಿಂದ ಸೋಮಪೇಟೆಗೆ ಬಂದು ಅಕ್ಕಿ ಬೆಲ್ಲ ಮಾರಾಟಕ್ಕೆ ಬಂದು ಇಲ್ಲಿ ಲೋಕಲ್ ಅವರಿಂದ ಅಕ್ಕಿನ ಪರ್ಚೇಸ್ ಮಾಡಿ ಇವರು ಕೊಣ್ಣೂರಿಗೆ ಹೋಗಿ ಅಲ್ಲಿ ಬೇರೆ ಕಡೆ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಇದ್ರೀಸ್ ಅಂತ, ಕೊಣ್ಣೂರವರು. ಈಗ ಅಕ್ಕಿನ ತಗೊಂಡು ಏನು ಮಾಡ್ತೀವಿ? ಟೆಸ್ಟಿಂಗ್ ಏನಾದ್ರು ಇದೆಯಾ? ಟೆಸ್ಟ್ ಇಲ್ಲ. ಈಗ ನಮ್ಮ ಪಡಿತರ ಚೀಟಿ ನಾವು ಹೆಂಗೆ ದೃಢಪಡಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಅಕ್ಕಿಯಲ್ಲಿ ನಾವು ಸಾರವರ್ಧಿತ ಅಕ್ಕಿನ ನಾವು ಮಿಕ್ಸ್ ಮಾಡಿರ್ತೀವಿ. ಸೊ ಸಾರವರ್ಧಿತ ಅಕ್ಕಿಯಲ್ಲಿ ಸಾರವರ್ಧಿತ ಅಕ್ಕಿ ಕಾಳುಗಳು ಕಂಡು ಬಂದರೆ ಅದು ನಮ್ಮ ಪಡಿತರ ಚೀಟಿ ಅಕ್ಕಿ ಅಂತ ನಮ್ಗೆ ಅದು ಗೊತ್ತಾಗುತ್ತೆ. ಬೇರೆ ಕಡೆ ಎಲ್ಲೋ ಆ ಥರ ಮಾರ್ಕೆಟಲ್ಲಿ ಇಲ್ಲ, ನಮಗೆ ಮಾರ್ಕೆಟಿಂಗ್ ನಮ್ಗೆ ಅದು ಯಾವುದೂ ಇದು ಕಂಡು ಬಂದಿಲ್ಲ. 11 ಗಂಟೆ ಆಗುವಾಗ ನಮಗೊಂದು ಇದು ಸಾರ್ವಜನಿಕರಿಂದ ಒಂದು ಫೋನ್ ಬಂತು, ಈ ಥರ ಅಕ್ರಮವಾಗಿ ಅಕ್ಕಿನ ಸಾಗಣೆ ಮಾಡ್ತಿದ್ದಾರೆ ಅಲ್ಲಿ ಆನೆಕೆರೆಯಿಂದ ಅಂತ. ಹಾಗೆ ನಾವು ಮತ್ತು ನಮ್ಮ ಆಫೀಸ್ ಆಪರೇಟರ್ ಅವ್ರನ್ನ ಚೇಸ್ ಮಾಡಿ ಬಂದು ನೋಡುವಾಗ ಇಲ್ಲಿ ಗಾಡಿನ ನಿಲ್ಲಿಸ್ಕೊಂಡಿದ್ರು. ಇಲ್ಲಿ ಗಾಡಿಯಲ್ಲಿ ಒಂದು ಅಂದಾಜು ಒಂದು 20 ಕ್ವಿಂಟಾಲ್, 15ರಿಂದ 20 ಕ್ವಿಂಟಾಲ್ ಅಕ್ಕಿ, ನಾವೇ ತೂಕ ಮಾಡಿಲ್ಲ, 20 ಕ್ವಿಂಟಾಲ್ ಅಲ್ಲ, 15ರಿಂದ 20 ಕ್ವಿಂಟಾಲ್ ಇರುವಾಗ ನಮಗೆ ಕಾಣ್ತದೆ. ನಾವು ಇದನ್ನ EC ಆ್ಯಕ್ಟಲ್ಲಿ ನಾವು ಇವರು ಇದು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಮುಂದೆ ಇದು ಮಾಡ್ತೀವಿ.